ನಮಸ್ತೆ ಸ್ನೇಹಿತರೆ. ಯುಐ ಮೂವಿ ದಡ್ಡರಿಗ ಅಥವಾ ಬುದ್ಧಿವಂತರಿಗ ಅನ್ನೋ ಪ್ರಶ್ನೆ ಸಿನಿಮಾಭಿಮಾನಿಗಳಿಗೆ ಕಾಡ್ತಾನೆ ಇದೆ ಅನ್ಸುತ್ತೆ. ಮೂವಿ ನೋಡಿ ಥಿಯೇಟರ್ನಿಂದ ಹೊರಗೆ ಬರೋ ಪ್ರೇಕ್ಷಕ ಸಿನಿಮಾ ಬಗ್ಗೆ ಏನು ಹೇಳಬೇಕು ಅನ್ನೋ ಗೊಂದಲದಲ್ಲಿ ಇದ್ದಾನೆ ಅನ್ಸುತ್ತೆ. ಉಪೇಂದ್ರ ಅವರ ಡೈರೆಕ್ಷನ್ನಲ್ಲಿ ಬರೋ ಮೂವಿ ಅಂದರೆ ಹಾಗೆ ಅಲ್ವಾ? ಅವರು ಡೈರೆಕ್ಟ್ ಮಾಡೋ ಮೂವಿಗಳು ತಲೆಗೆ ಹುಳ ಬಿಡೋದು ಕಾಮನ್ ಅಂತ ನಾವು ಡಿಸೈಡ್ ಆಗಿಬಿಟ್ಟಿದ್ದೀವಿ. ಸೊ ಈ ಸಲ ತಲೆಗೆ ಯಾವ ಹುಳ ಬಿಟ್ಟಿದ್ದಾರೆ? ಆ ಹುಳ ಒಳ್ಳೇದೋ ಕೆಟ್ಟದ್ದೋ? ಹಾಗೆ ಉಪೇಂದ್ರ ಅವರು ಈ ಸಿನಿಮಾದಿಂದ ಸಮಾಜಕ್ಕೆ ಏನು ಹೇಳೋಕೆ ಹೋಗ್ತಿದ್ದಾರೆ? ಯುಐ ಸಿನಿಮಾದ ಒಳಾರ್ಥವೇನು? ಬನ್ನಿ ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಇವತ್ತು ತಿಳ್ಕೊಳ್ಳೋಣ. ಒಂದು ಸಿನಿಮಾ ರೆಡಿ ಆಗಬೇಕಂದ್ರೆ ಹಲವಾರು ಜನರ ಪರಿಶ್ರಮ ಇರುತ್ತೆ. ಹಲವಾರು ದಿನಗಳವರೆಗೆ ಬೇರೆ ಬೇರೆ ಪ್ಲೇಸಸ್ಗಳಲ್ಲಿ ಕಷ್ಟಪಟ್ಟು ಶೂಟಿಂಗ್ ಮಾಡಿರ್ತಾರೆ. ಕೊನೆಗೆ ಒಂದು ಥಿಯೇಟರ್ನಲ್ಲಿ ಒಬ್ಬ ಪ್ರೇಕ್ಷಕ 3 ಗಂಟೆಯ ಸಿನಿಮಾ ಒಳ್ಳೇದಿದೆಯಾ ಕೆಟ್ಟದಿದೆಯಾ ಅಂತ ಡಿಸೈಡ್ ಮಾಡಿ ಹೇಳ್ತಾನೆ. ಆದರೆ ಉಪೇಂದ್ರ ಅವರ ಸಿನಿಮಾ ಅಂತಂದರೆ ಸ್ವಲ್ಪ ಡಿಫ್ರೆಂಟ್. ಅದು ಒಳ್ಳೆಯದೋ ಅಥವಾ ಕೆಟ್ಟದ್ದು ಅಂತ ನಿರ್ಧಾರಕ್ಕೆ ಬರೋದು ಅಷ್ಟು ಸುಲಭವಾಗಿರಲ್ಲ. ಅದರಲ್ಲೂ ಹಲವಾರು ವರ್ಷಗಳ ಆದಮೇಲೆ ಉಪೇಂದ್ರ ಅವರು ಒಂದು ಕಥೆಯನ್ನು ರಚಿಸಿ ತಾವೇ ಡೈರೆಕ್ಟ್ ಮಾಡಿ ತಾವೇ ಸ್ವತಃ ನಟಿಸಿ ಒಂದು ಸಿನಿಮಾ ಮಾಡಿದ್ದಾರೆ. ಈ ಸಿನಿಮಾದ ಎಲ್ಲ ಪ್ರಮೋಷನ್ಗಳು ಕೂಡ ತುಂಬ ಡಿಫ್ರೆಂಟ್ ಆಗಿವೆ. ಮೂವಿಯ ಟೈಟಲ್ನಿಂದ ಹಿಡಿದು ಅದರಲ್ಲಿ ಬರೋ ಸಾಂಗ್, ಟೀಸರ್ ಎಲ್ಲ ಡಿಫ್ರೆಂಟ್ ಆಗಿ ಚಿತ್ರತಂಡ ಲಾಂಚ್ ಮಾಡಿತ್ತು. ಇನ್ನು ಉಪೇಂದ್ರ ಅವರ ಯುಐ ಸಿನಿಮಾ ಅರ್ಥ ಆಗುತ್ತಾ ಅಂತ ಇರೋ ಪ್ರಶ್ನೆಗೆ ಸಿಂಪಲ್ ಆನ್ಸರ್: ಅರ್ಥ ಆಗುತ್ತೆ. ಆದರೆ ಸಿನಿಮಾನ ನೋಡುವಾಗ ತುಂಬ ಯೋಚನೆ ಮಾಡಬೇಡಿ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಈ ಸಿನಿಮಾ ಇರೋದು ಜನರ ಪರ್ಸ್ಪೆಕ್ಟಿವ್ ಮೇಲೆ. ಯೂಶುವಲಿ ಎಲ್ಲ ಸಿನಿಮಾಗಳು ಕೂಡ ಎಂಟರ್ಟೈನ್ಮೆಂಟ್ ಪರ್ಪಸ್ಗಾಗಿ ಮಾಡಿರ್ತಾರೆ. ಅದೇ ರೀತಿ ನೀವು ಈ ಸಿನಿಮಾದಿಂದ ಎಂಟರ್ಟೈನ್ಮೆಂಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ನಿಮಗೆ ಅದು ಸಿಗದೇ ಇರ್ಬೋದು. ಈ ಸಿನಿಮಾದಲ್ಲಿ ಮನುಷ್ಯನ ಯೋಚನೆಗಳು ಹೇಗೆ ಓಡ್ತಿರ್ತವೆ ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟು ಸ್ಟಾರ್ಟ್ ಮಾಡ್ತಾರೆ. ಮೂವಿ ಸ್ಟಾರ್ಟಿಂಗ್ನಲ್ಲೇ ಆಡಮ್ ಅವರ ಕಥೆಯನ್ನು ಉಪ್ಪಿ ಅವರು ಹೇಳ್ತಾರೆ. ಇಲ್ಲಿ ಯು ಅಂದರೆ ನೀನು ಇದನ್ನು ಮಾಡಬೇಡಿ ಅಂತ ಹೇಳಿದರೆ, ಐ ಅಂದರೆ ನಾನು ಇದನ್ನು ಮಾಡೇ ತೀರ್ತೀನಿ ಅನ್ನೋದು ಮನುಷ್ಯ ಸಹಜ ಗುಣ. ಅದನ್ನು ಅವರು ಮೂವಿಯಲ್ಲಿ ಒಂದು ಆ್ಯಪಲ್ ಸೀಕ್ವೆನ್ಸ್ನ ಇಟ್ಟು ಮನುಷ್ಯನ ಯೋಚನೆಗಳು ಹೇಗೆ ಓಡ್ತಿರ್ತವೆ ಅನ್ನೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಡ್ತಾರೆ. ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿರುವ ಮೊದಲ ಕೆಲವು ಸಿನಿಮಾಗಳಲ್ಲಿ ಸಿನಿಮಾದ ಟ್ಯಾಗ್ಲೈನ್ ಏನಾಗಿತ್ತು ಅಂದರೆ ಇದು ಬುದ್ಧಿವಂತರಿಗೆ ಮಾತ್ರ ಅನ್ನೋದು. ಆದರೆ ಈ ಸಿನಿಮಾದಲ್ಲಿ ನೀವು ಬುದ್ಧಿವಂತರಾಗಿದ್ದರೆ ಸಿನಿಮಾ ಥಿಯೇಟರ್ನಿಂದ ಹೊರಗೆ ಹೋಗಿ ಅನ್ನೋ ಟ್ಯಾಗ್ಲೈನನ್ನು ಹಾಕಿದ್ದಾರೆ. ನನ್ನ ಪ್ರಕಾರ ಉಪೇಂದ್ರ ಅವರು ಇಲ್ಲಿ ಎಲ್ಲರೂ ದಡ್ರು ಅನ್ನೋ ಮನೋಭಾವನೆಯನ್ನು ಬೀರ್ತಿಲ್ಲ. ಬದಲಾಗಿ ಉಪೇಂದ್ರ ಅವರು ಏನು ಹೇಳೋಕೆ ಪ್ರಯತ್ನ ಮಾಡ್ತಿದ್ದಾರಂದರೆ, ಬುದ್ಧಿವಂತರಾಗಿ ಇರೋರಿಗೆ ಮೊದಲೇ ಕೆಲವು ಸಿನಿಮಾಗಳನ್ನು ಮಾಡಿದ್ದೀನಿ, ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಬುದ್ಧಿವಂತರಾಗಿ ನೀವು ಈ ಸಿನಿಮಾಗೆ ಬರ್ತಿರ್ಲಿಲ್ಲ. ಉಪೇಂದ್ರ ಅವರ ವಿಚಾರಧಾರೆಗಳು ಇನ್ನೂ ಜನರಿಗೆ ಅರ್ಥ ಆಗಿಲ್ಲ ಅಂತ ಇದ್ರೆ ಈ ಸಿನಿಮಾನ ಕೊನೆ ಮಟ್ಟ ನೋಡಿ ಅಂತ ತಿಳಿಸ್ತಿದ್ದಾರೆ. ಈ ಸಿನಿಮಾ ನೋಡೋಕ್ಕೂ ಮುಂಚೆ ಈ ವಿಷಯದ ಬಗ್ಗೆ ನಿಮಗೆ ಗೊತ್ತಿದ್ರೆ ಒಳ್ಳೆಯದು, ಅಥವಾ ಸಿನಿಮಾ ನೋಡಿದರೆ ಈಗ ಈ ವಿಷಯದ ಬಗ್ಗೆ ತಿಳ್ಕೊಳ್ಳಿ. ಅದೇನೆಂದರೆ, ನಮ್ಮ ಹಿಂದೂ ಇತಿಹಾಸದಲ್ಲಿ ಮೊದಲು ಸ್ಟಾರ್ಟ್ ಆಗಿದ್ದು ಸತ್ಯಯುಗ, ಅದಾದಮೇಲೆ ತ್ರೇತಾಯುಗ, ಅದಾದಮೇಲೆ ದ್ವಾಪರ ಯುಗ, ತದನಂತರ ಬಂದಿದ್ದು ಕಲಿಯುಗ. ಸತ್ಯಯುಗದಲ್ಲಿ ಮನುಷ್ಯನಿಗೆ ಯೋಚನೆ ಮಾಡುವ ಶಕ್ತಿ ಸ್ಟಾರ್ಟ್ ಆಗುತ್ತೆ. ಸತ್ಯಯುಗದಲ್ಲಿ ಯಾವುದೇ ಧರ್ಮ, ಜಾತಿ, ಭೇದ ಭಾವ ಏನೂ ಇರಲ್ಲ, ಎಲ್ಲರೂ ಒಂದೇ ಅನ್ನೋ ಮನೋಭಾವನೆಯಿಂದ ನಾವು ಇದ್ವಿ. ಆದರೆ ಕಲಿಯುಗದ ಅಂತ್ಯಕ್ಕೆ ಕಲ್ಕಿ ಯಾಕೆ ಭೂಮಿಯನ್ನು ನಾಶ ಮಾಡ್ತಾನೆ ಅನ್ನೋದನ್ನು ಕೂಡ ಕೆಲವು ಕಥೆಗಳ ಮೂಲಕ ತಿಳ್ಕೊಂಡಿದ್ದೀವಿ. ಇನ್ನು ಸಿನಿಮಾದಲ್ಲಿ ತೆಗೊಂಡಿರೋ ಕಲಿಯುಗ ಮತ್ತು ಸತ್ಯಯುಗದ ರೆಫರೆನ್ಸ್ನ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕಂತಂದರೆ, ಸತ್ಯಯುಗದ ಒಳ್ಳೆಯ ವಿಚಾರಗಳು, ಕಲಿಯುಗದ ಕೆಟ್ಟ ವಿಚಾರಗಳು ಇವೆರಡೂ ಡಿಪೆಂಡ್ ಆಗಿರೋದು ಮನುಷ್ಯನ ಯೋಚನಾ ಶಕ್ತಿ ಮೇಲೆ ಮತ್ತು ಬುದ್ಧಿಶಕ್ತಿ ಮೇಲೆ. ಸೊ ನಾವು ಈಗ ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರಗಳು ಒಳ್ಳೆಯವಾ ಕೆಟ್ಟವಾ ಅನ್ನೋದು ಜನರ ಯೋಚನೆಗೆ ಬಿಟ್ಟಿದ್ದು. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಈ ಸಿನಿಮಾ ಹಲವು ಜನರಿಗೆ ಅವರದೇ ಆದ ಪರ್ಸ್ಪೆಕ್ಟಿವ್ನಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ಇನ್ನು ಈ ಸಿನಿಮಾದಲ್ಲಿ ರವಿಶಂಕರ್ ಅವರ ಪಾತ್ರ ಹಾಗೆ ಸಾದಿ ಕೋಕಿಲ ಮತ್ತು ಅಚ್ಯುತ್ ಅಣ್ಣ ಅವರ ಪಾತ್ರ ತುಂಬ ಇಂಪಾರ್ಟೆನ್ಸ್ನ ಹೊಂದಿದೆ. ರವಿಶಂಕರ್ ಅವರ ಪಾತ್ರ ಸರ್ಫೇಸ್ ಲೆವೆಲ್ನಲ್ಲಿ ಒಬ್ಬ ರಾಜಕಾರಣಿ ಅಂತ ನಾವು ಅಂದ್ಕೊಂಡಿದ್ದೀವಿ, ಆದರೆ ಅವರು ಕೂಡ ಮನುಷ್ಯನ ಒಂದು ಥಾಟ್ ಆಗಿರ್ಬೋದು. ರಾಜಕಾರಣಿಗಳು ಅಂದ್ಕೊಳ್ಳಿ ಅವರು ದೇಶದ ಒಂದು ಪ್ರಜೆ ಆಗಿರ್ತಾರೆ. ಅವರು ಸಮಾಜವನ್ನು ವಿಶೇಷವಾಗಿ ತಿಳ್ಕೊಂಡಿರ್ತಾರೆ. ಅದಾದಮೇಲೆ ರಾಜಕಾರಣಕ್ಕೆ ಬಂದಿರ್ತಾರೆ. ಸೊ ನಾರ್ಮಲ್ ಪೀಪಲ್ ಹೇಗೆ ಯೋಚಿಸ್ತಾರೆ ಅನ್ನೋ ಆ ಕ್ಯಾರೆಕ್ಟರ್ ಅವ್ರಿಗೆ ಗೊತ್ತಿರುತ್ತೆ. ಇನ್ನು ರವಿಶಂಕರ್ ಅವರ ಜೊತೆಗೆ ಇರೋ ಆ ಕುಳ್ರು ನಮ್ಮ ಕುಗ್ಗಿ ಹೋಗಿರೋ ಒಂದು ವಿಚಾರಧಾರೆಗಳು ಕೂಡ ಆಗಿರ್ಬೋದು ಅಲ್ವಾ. ಇನ್ನು ಉಪೇಂದ್ರ ಅವರು ಡೈರೆಕ್ಷನ್ ಮಾಡೋ ಸಿನಿಮಾಗಳು 10ರಲ್ಲಿ 11 ಅನ್ನೋ ಹಾಗಿರಲ್ಲ. ಅವರ ವಿಚಾರಧಾರೆಗಳು ಸಿಂಪಲ್ ಆಗಿ ನಾವು ಜಡ್ಜ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ರೀಸೆಂಟಾಗಿ ಅವರು ಒಂದು ಇಂಟರ್ವ್ಯೂನ ಮಾಡ್ತಾರೆ. ಅದರಲ್ಲಿ ರಾಮಾಯಣದ ಒಂದು ರೆಫರೆನ್ಸ್ನ ಕೊಟ್ಟು ಇವರ ವಿಚಾರಧಾರೆಗಳು ಹೇಗಿವೆ ಅಂತ ಜನರಿಗೆ ತಿಳಿಸ್ತಾರೆ. ಉಪೇಂದ್ರ ಅವರು ಹೇಳಿರೋ ವಿಷಯಗಳು ಹೀಗಿತ್ತು: ಹೂ ಈಸ್ ರಾಮ? ಇಟ್ ಈಸ್ ನಥಿಂಗ್ ಬಟ್ ಅವರ್ ಸೋಲ್, ಅಂದರೆ ಆತ್ಮ. ಹೂ ಈಸ್ ಸೀತಾ? ಇಟ್ ಈಸ್ ನಥಿಂಗ್ ಬಟ್ ಅವರ್ ಥಿಂಕಿಂಗ್ ಕೆಪಾಸಿಟಿ, ಅಂದರೆ ನಾವು ಯೋಚನೆ ಮಾಡುವ ಶಕ್ತಿ. ಇನ್ನು ರಾಮಾಯಣದಲ್ಲಿ ಬರೋ ಬಂಗಾರದ ಮಾಯಾಜಿಂಕೆ ಯಾವುದು? ಅದು ನಮ್ಮ ಆಸೆಗಳು ಆಗಿರ್ಬೋದು. ಇನ್ನು ಹೂ ಈಸ್ ರಾವಣ? ಇಟ್ ಈಸ್ ನಥಿಂಗ್ ಬಟ್ ಅವರ್ ಥಾಟ್ಸ್. ಇವುಗಳನ್ನು ಅರ್ಥ ಮಾಡಿಕೊಂಡು ಒಂದು ವೇಳೆ ನಾವು ರಾಮಾಯಣವನ್ನು ಓದಿದರೆ ರಾಮಾಯಣದಲ್ಲೂ ಕೂಡ ನಮ್ಮನ್ನು ನಾವು ಕಾಣ್ಬೋದು ಅಂತ ಉಪೇಂದ್ರ ಅವರು ತಿಳಿಸ್ತಾರೆ. ಇನ್ನು ಯುಐ ಸಿನಿಮಾದಲ್ಲಿ ಉಪೇಂದ್ರ ಅವರು ಸತ್ಯಯುಗದ ಥಾಟ್ಸ್ಗಳನ್ನು ಒಂದು ಜೈಲಿನಲ್ಲಿ ಕೂಡಿಟ್ಟಿದ್ದಾರೆ. ಬಟ್ ಆ ಜೈಲ್ ಯಾವುದು? ಅಗಾಧವಾದ ಶಕ್ತಿಯನ್ನು ಹೊಂದಿರುವ ಮನುಷ್ಯನ ಒಂದು ಮೆದುಳು.
ಒಂದು ದೊಡ್ಡ ಸೂಪರ್ ಕಂಪ್ಯೂಟರ್ ಅನ್ನ ಬಿಲ್ಡ್ ಮಾಡೋ ಕೆಪಾಬಿಲಿಟಿ ಹೊಂದಿರುವ ಈ ಮೆದುಳಿನಲ್ಲಿ ಸತ್ಯಯುಗದ ಹಲವಾರು ಒಳ್ಳೆಯ ವಿಚಾರಗಳನ್ನ ಬಂಧಿಸಿಟ್ಟಿದ್ದೀವಿ ಅಂತ ಉಪೇಂದ್ರ ಅವರು ತೋರಿಸಿದ್ದಾರೆ. ಆದ್ರೆ ಇದೇ ಜೈಲಿನಿಂದ ಸತ್ಯಯುಗದ ಒಳ್ಳೆಯ ವಿಚಾರಗಳನ್ನ ಹೊಂದಿರೋ ಒಬ್ಬ ವ್ಯಕ್ತಿ ಹೊರಗೆ ಬರ್ತಾನೆ. ಅದು ಬೇರೆ ಯಾರೂ ಅಲ್ಲ, ಭಗವಾನ್ ಬುದ್ಧ. ಇನ್ನು ಕಲ್ಕಿ ಆಗಲಿ ಸತ್ಯಯುಗದ ಒಂದು ತಾಯಿಯ ಕ್ಯಾರೆಕ್ಟರ್ನಲ್ಲಿ ನಾವು ಪ್ರಕೃತಿಯನ್ನ ಈ ಸಿನಿಮಾದಲ್ಲಿ ನೋಡಿದ್ದೀವಿ. ಮೀಡಿಯಾದಲ್ಲಿ ಸಾಧು ಕೋಕಿಲ ಅವರ ಪಾತ್ರಗಳನ್ನು ಕೂಡ ತೋರಿಸಿದ್ದಾರೆ. ಅವು ಬೇರೇನಲ್ಲ, ನಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳೇ ಆಗಿವೆ. ದಿನನಿತ್ಯ ಡೆವಲಪ್ಮೆಂಟ್ ಅನ್ನೋ ವಿಷಯದಲ್ಲಿ ವಿಧವಾಗಿ ನಾವು ನೇಚರನ್ನು ಹಾಳು ಮಾಡ್ತಿದ್ದೀವಿ. ಕಲಿಯುಗದ ಕಲ್ಕಿ ಆಗಲಿ ಸತ್ಯಯುಗದ ಒಳ್ಳೆ ವಿಚಾರಗಳಾಗಲಿ ಇವೆರಡಕ್ಕೂ ಜನ್ಮ ಕೊಟ್ಟಿರೋದು ಪ್ರಕೃತಿಯೇ ಅಲ್ವಾ. ಬಟ್ ಸತ್ಯಯುಗದ ಪ್ರಕೃತಿಗೂ ಕಲಿಯುಗದ ಪ್ರಕೃತಿಗೂ ಇರೋ ಡಿಫ್ರೆನ್ಸನ್ನು ನಾವು ಸಿಂಪಲ್ ಆಗಿ ಜಡ್ಜ್ ಮಾಡ್ಬೋದು ಅಲ್ವಾ. ಈ ಸಿನಿಮಾದಲ್ಲಿ ಉಪೇಂದ್ರ ಅವರು ಏನು ಹೇಳೋಕ್ಕೆ ಹೋಗ್ತಿದ್ದಾರೆ ಅನ್ನೋಕ್ಕಿಂತ ನಮ್ಮನ್ನು ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋ ಪ್ರಶ್ನೆಯನ್ನು ಕೇಳಿದ್ದಾರೆ. ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ಹಾಗೆ ಬೇರೆ ಎಲ್ಲ ಸಿನಿಮಾಗಳನ್ನು ನೀವು ಜಡ್ಜ್ ಮಾಡ್ತಿದ್ರಿ, ಆದರೆ ಈ ಸಿನಿಮಾ ನೀವು ಹೇಗೆ ಥಿಂಕ್ ಮಾಡ್ತೀರಿ ಅನ್ನೋದನ್ನು ಹೇಳುತ್ತೆ ಅಂತ ಅವರು ತಿಳಿಸಿದರು. ಈ ಮೂವಿ ನೋಡೋಕ್ಕೂ ಮುಂಚೆ ಈ ಮೂವಿಯಲ್ಲಿ ಫೈಟಿಂಗ್ ಸೀಕ್ವೆನ್ಸ್, ರೊಮ್ಯಾನ್ಸ್, ಕಾಮಿಡಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾತ್ರ ಇಟ್ಕೋಬೇಡಿ. ಯಾಕಂದರೆ ಅಲ್ಲಿ ನಡೆಯೋ ಹಲವಾರು ದೃಶ್ಯಗಳು ನಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳೇ ಆಗಿವೆ. ಅವುಗಳನ್ನು ಹೋಲಿಸಿದರೆ ನಮ್ಮ ಜೀವನದಲ್ಲಿ ಆಗ್ತಿರೋ ಘಟನೆಗಳನ್ನು ನಾವು ಅರ್ಥ ಮಾಡ್ಕೋಬಹುದು. ಇಲ್ಲ ಅಂದರೆ ಈ ಸಿನಿಮಾ ನಾರ್ಮಲ್ ಪೀಪಲ್ಗೆ 10ರಲ್ಲಿ 11 ಅಂತ ಅನಿಸ್ಬಹುದು. ಒಂದು ವೇಳೆ ನೀವು ಫೋಕಸ್ ಮಾಡಿ ಈ ಸಿನಿಮಾನ ನೋಡಿದರೆ ನಿಮಗೇನು ಅರ್ಥ ಆಯಿತು, ಹಾಗೆ ಏನು ಅರ್ಥ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಉಪೇಂದ್ರ ಅವರ ವಿಚಾರಧಾರೆಗಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಬಟ್ ಆ್ಯಸ್ ಅ ಆಡಿಯನ್ಸ್ ಆಗಿ ನನಗೆ ಈ ಸಿನಿಮಾ ಹೇಗೆ ಅನಿಸ್ತು ಅನ್ನೋ ಹೇಳೋ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಅಂತ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದೆ ಇಂಥದ್ದೇ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತಿರ್ತೀನಿ. ಸೈನಿಂಗ್ ಆಫ್ ಫ್ರಮ್ ಇನ್ಫೋವೇಗ.